ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಆದರ್ಶ್ ಬಿದ್ದಪ್ಪ. ಇವತ್ತು ನಾವು ಹೋಗ್ತಿರೋ ಜಾಗ ಗೆನ್ಲೋರಾ ಟೀ ಎಸ್ಟೇಟ್ ಅಂತ. ಅದು ಗೋಣಿಕೊಪ್ಪ ಬಿರ್ನಾಣಿ ರೋಡಲ್ಲಿರೋದು. ಕೊನೆಯಲ್ಲಿ ವ್ಯೂಸ್ ಎಲ್ಲ ಹಾಕ್ತೀನಿ ಟೀ ಎಸ್ಟೇಟ್ದು, ದಯವಿಟ್ಟು ಕೊನೆವರೆಗೂ ವೀಡಿಯೋನ ನೋಡಿ. ನಾವು ಹೋಗ್ತಿರೋ ಜಾಗ ಬಂದು ಬಿರ್ನಾಣಿ ಗೋಣಿಕೊಪ್ಪ ರೋಡಲ್ಲಿರೋದು. ಮೈಸೂರಿಂದ ಅರೌಂಡ್ 114 ಕಿಲೋಮೀಟರ್ಸ್ ಇದೆ. ಬ್ಯಾಂಗ್ಳೂರಿಂದ 251 ಕಿಲೋಮೀಟರ್ಸ್ ಇದೆ. ಗೋಣಿಕೊಪ್ಪ ಟು ಟೀ ಎಸ್ಟೇಟ್ 26 ಕಿಲೋಮೀಟರ್ ಇದೆ. ಗೋಣಿಕೊಪ್ಪ ಕುಟ್ಟ ರೋಡಲ್ಲಿ ಬಂದು ಶೆಟ್ಟಿಗೇರಿಯಿಂದ ಡಿವಿಯೇಷನ್ ತಗೊಂಡು ಬಿರ್ನಾಣಿ ರೋಡಲ್ಲಿ ಬಂದರೆ ಈ ಟೀ ಎಸ್ಟೇಟ್ ಸಿಗುತ್ತೆ. ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬರ್ಬೋದು. ಸೀನರಿ ಎಲ್ಲ ತುಂಬ ಚೆನ್ನಾಗಿದೆ, ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇವಾಗ ನಾನು ಹೋಗ್ತಿರೋ ದಾರಿ ಶ್ರೀಮಂಗಲ ಟಿ ಶೆಟ್ಟಿಗೇರಿ ಟೀ ಎಸ್ಟೇಟ್ ಅಂತ. ನಾನು ಆ ದಾರಿಲಿ ಹೋಗ್ತಾ ಇದ್ದೀನಿ. ಮಳೆನೂ ಬೇರೆ ಹೊಡಿತಾ ಇದೆ, ಸೊ ಅಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡೋಣ ಬನ್ನಿ. ನೋಡಿ ರೋಡು ಸೀನರಿ ಎಲ್ಲ ಎಷ್ಟು ಚೆನ್ನಾಗಿದೆ. ಕೂರ್ಗಂದ್ರೆ ಇದೇ ಚೆಂದ. ಮಳೆ ಆಲ್ಮೋಸ್ಟ್ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರೆಲ್ಲ ಮಳೆ ನಿಲ್ಲೋದೇ ಇಲ್ಲ. ಬಟ್ ಒಂಥರ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ ವೆದರು, ನಾನ್ ಸ್ಟಾಪ್ ಮಳೆ. ಈಗ ನಾವು ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಪೊನ್ನಂಪೇಟೆ ತಾಲೂಕಲ್ಲಿದ್ದೀವಿ. ಈಗ ಟೀ ಎಸ್ಟೇಟ್ ಬಂದು ಕೂರ್ಗ್ ಪೊನ್ನಂಪೇಟೆ ತಾಲೂಕಲ್ಲಿರೋದು. ಇನ್ನೇನು ಆಲ್ಮೋಸ್ಟ್ ರೀಚ್ ಆಗೋಕ್ಕೆ ಹತ್ರನೇ ಇದ್ದೀವಿ. ಇವಾಗ ನಾವು ಟಿ ಶೆಟ್ಟಿಗೇರಿ ಎಂಟ್ರ್ ಆಗಿದ್ದೀವಿ. ಇವಾಗ ಒಂದು ಡಿವಿಯೇಷನ್ ತಗೊಂಡ್ವಿ. ಅಲ್ಲಿ ಕಾಣ್ತಿದೆಯಾ ಬೆಟ್ಟ, ಆಲ್ಮೋಸ್ಟ್ ಬೆಟ್ಟದ ಕೆಳಗೇನೆ ಇದ್ದೀವಿ ನಾವು. ನೋಡಿ ಈಗ ಆಲ್ಮೋಸ್ಟ್ ನಾವು ಟಿ ಎಸ್ಟೇಟ್ ಎಂಟ್ರ್ ಆಗಿದ್ದೀವಿ. ಕಾಣ್ತಾ ಇದೆಯಾ? ರೈಟು ಮತ್ತು ಲೆಫ್ಟು ಎರಡೂ ಕಡೆನೂ ನಿಮಗೆ ಕಾಣಿಸ್ಬೋದು. ಟಿ ಎಸ್ಟೇಟ್ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಆಲ್ಮೋಸ್ಟ್ ಒಂದು 1/2 ಕಿಲೋಮೀಟರ್ ತನಕ ಹೀಗೆ ರೋಡಲ್ಲಿ ಕವರ್ ಮಾಡ್ಬೋದು. ಆಮೇಲಿಂದ ಎಸ್ಟೇಟೆಲ್ಲ ಸ್ಟಾರ್ಟ್ ಆಗುತ್ತೆ, ಅಲ್ಲಿಗೆ ಎಂಡ್ ಆಗುತ್ತೆ, ಬೇಲಿ ಬಂದುಬಿಡುತ್ತೆ. ಎಸ್ಟೇಟ್ಗಳು ಸ್ಟಾರ್ಟ್ ಆದಮೇಲೆ ಪ್ರೈವೇಟ್ ಪ್ರಾಪರ್ಟಿಗಳು ಸ್ಟಾರ್ಟ್ ಆಗುತ್ತೆ. ಇವಾಗ ನಾನು ಇಲ್ಲೊಂದು ಕಡೆ ನಿಲ್ಲಿಸಿ ಸ್ವಲ್ಪ ವ್ಯೂ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಸೀನರಿನ ಸ್ವಲ್ಪ ಸೈಲೆಂಟಾಗಿ ಎಂಜಾಯ್ ಮಾಡೋಣ, ಪೀಸ್ಫುಲ್ಲಾಗಿ. ನೋಡಿ ಇದು ಗೆನ್ಲೋರಾ ಟೀ ಎಸ್ಟೇಟ್. ಇದು 2ನೇ ವ್ಯೂ ಪಾಯಿಂಟು. ಒಂದು 3 ವ್ಯೂ ಪಾಯಿಂಟ್ ಇದೆ. ಅಲ್ಲಿ ನಿಂತ್ಕೊಂಡು ಹೀಗೆ ವ್ಯೂ ಕಾಣುತ್ತೆ. ಇದು 2ನೇ ವ್ಯೂ ಪಾಯಿಂಟಲ್ಲಿ ನಾನು ನಿಲ್ಲಿಸಿ ತೋರಿಸ್ತಾ ಇದ್ದೀನಿ. ಇದೊಂದು ದೊಡ್ಡ ಡೌನ್ ರೋಡ್ ಇದೆ ಅಲ್ಲಿ. ಐ ಹೋಪ್ ನಿಮಗೆ ಈ ಪ್ಲೇಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮತ್ತೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಅದು ತೋರಿಸ್ತೀನಿ. ವ್ಯೂ ಪಾಯಿಂಟ್ ಆದಮೇಲೆ ಇನ್ನೊಂದು ರಾಫ್ಟಿಂಗ್ ಪ್ಲೇಸ್ ಇದೆ, ಅಲ್ಲಿಗೆ ಹೋಗಿ ರಾಫ್ಟಿಂಗ್ ಪ್ಲೇಸ್ ತೋರಿಸ್ತೀನಿ. ಇವಾಗ ನಾವು ಕೆಳಗೆ ಹೋಗೋಣ. ಕೆಳಗೆ ಒಂದು ಬ್ರಿಡ್ಜ್ ಇದೆ ಮತ್ತು ವಾಟರ್ ರಾಫ್ಟಿಂಗ್ ಪ್ಲೇಸ್ ಇದೆ. ವಾಟರ್ ರಾಫ್ಟಿಂಗ್ ಪ್ಲೇಸ್ ಹತ್ರ ಹೋಗಿ ನೋಡ್ಕೊಬರೋಣ. ಇವಾಗ ಇನ್ನೂ ಮಳೆ ಇವಾಗ ಸ್ಟಾರ್ಟ್ ಆಗಿದ್ದು, ಸೊ ಹಾಗಾಗಿ ರಾಫ್ಟಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅನಿಸುತ್ತೆ. ಹಾಗೆ ಹೋಗಿ ನೋಡ್ಕೊಬರೋಣ ಹೇಗಿದೆ ಅಂತ. ಎಲ್ಲ ನೀರು ತುಂಬ್ಕೊಬಿಟ್ಟಿದೆ ಸೇತುವೆ ಮೇಲೆ. ಹಳ್ಳ ಇದೆಯಾ ಅಂತಲೂ ಗೊತ್ತಾಗಲ್ಲ. ಈ ಕೂರ್ಗಲ್ಲಿ ಒಂದ್ಸತಿ ಮಳೆ ಸ್ಟಾರ್ಟ್ ಆದರೆ ಹಿಂಗೇನೆ. ಇದೇ ಕೊಡಗು ವೈಟ್ ವಾಟರ್ ರಾಫ್ಟಿಂಗ್. ನಾನು ಇವಾಗಷ್ಟೇ ಹೋಗಿ ಅಲ್ಲಿ ರಾಫ್ಟಿಂಗ್ ಅವ್ರನ್ನ ಕೇಳ್ಕೊಬಂದೆ. ಅವರಂದರು ಇನ್ನೂ ಆಲ್ಮೋಸ್ಟ್ 2 ವೀಕ್ಸ್ ಆಗುತ್ತೆ. ತುಂಬ ಮಳೆ ಹಿಡಿದು ನೀರೆಲ್ಲ ಫುಲ್ ಆದಮೇಲೆ ರಾಫ್ಟಿಂಗ್ ಸ್ಟಾರ್ಟ್ ಮಾಡೋದು, ಆವಾಗಲೇ ಬುಕ್ಕಿಂಗ್ಸ್ ಎಲ್ಲ ತಗೊಳ್ಳೋದು ಅಂತ ಹೇಳಿದ್ರು. ಇಲ್ಲಿ ಯಾವುದೋ ಒಂದು ಹಾಳು ಬಿದ್ದಿರೋ ಬಿಲ್ಡಿಂಗ್ ಬೇರೆ ಕಾಣಿಸ್ತಾ ಇದೆ. ಇವತ್ತಿನ ಗೆನ್ಲೋರಾ ಟೀ ಎಸ್ಟೇಟ್ ಪಾರ್ಟ್ 1 ಮುಗೀತು. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.